ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂಥೇಳಿ ಅಂದ್ಕೊಂಡೀನಿ. ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಾಗತ್ತದ್ರಿ. ಈ ಖುಷಿಗೆ ಮೇನ್ ಕಾರಣ ನೀವು ಫೈನಲಿ ನನ್ನ ಚಾನಲ್ ಮೊನಟೈಸ್ ಆಯಿತು. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿಂದ ನನ್ನ ಚಾನಲ್ ಮೊನಟೈಸ್ ಆಯಿತು. ನನ್ನ ಚಾನಲ್ ಇಷ್ಟೊಂದು ಮಟ್ಟಿಗೆ ಗ್ರೋತ್ ಆಯಿತು. ಸೊ ಇದಕ್ಕೆಲ್ಲ ಮೇನ್ ಕಾರಣ ಅಂತಂದ್ರೆ ನೀವು, ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟೇ ಇದಕ್ಕೆ ಕಾರಣ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಪ್ರತಿಯೊಬ್ಬರು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿರಿ. ನಿಮ್ಮ ಈ ಸಪೋರ್ಟ್ ನಾನು ಲೈಫ್ ಲಾಂಗ್ ಮರೆಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ, ಮುಂದಕ್ಕೂ ಹಿಂಗೆ ಇರಲಿ ಅಂಥೇಳಿ ನಾನು ಕೇಳ್ಕೊತೀನಿ. ನನ್ನ ಈ ಯೂಟ್ಯೂಬ್ ಜರ್ನಿಲಿ ಯಾರೆಲ್ಲ ಸಪೋರ್ಟ್ ಮಾಡಿರಲ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ. ಇನ್ನೊಂದೇನಪ್ಪ ಅಂತಂದ್ರೆ, ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕತೆ 94 ಎಪಿಸೋಡ್ ಕಂಪ್ಲೀಟ್ ಆಗಿತ್ತು. ಇವಾಗ ನಾನು 95ನೇ ಎಪಿಸೋಡ್ ಅಪ್ಲೋಡ್ ಮಾಡ್ಲಾಗತ್ತೀನಿ ರೀ. ಸೊ ಇವಾಗ ಮುಂದಕ್ಕೆ ಇದೇ ಕತೆ ಕಂಟಿನ್ಯೂ ಆಗೋದು ಹೋಗ್ತದ. ಅದರ ಕತೆಲಿ ಏನು ಬದಲಾವಣೆ ಆಗ್ಯದ ಅಂತಂದ್ರೆ, ನಾನು ಈ ಕತೆನ ಸ್ವಲ್ಪ ಮುಂದಕ್ಕೆ ತೊಗೊಂಡ್ಬಿಟ್ಟೇನೆ ರೀ. ಮುಂದಕ್ಕೆ ನಿಂತು ಸ್ಟಾರ್ಟ್ ಮಾಡ್ಲಾಗತ್ತೀನಿ. ಅಂದ್ರೆ ಎಷ್ಟು ಮುಂದಕ್ಕೆ ತೊಗೊಂಡಿನ ಕತೆ ಅಂತಂದ್ರೆ, ನೀವೆಲ್ಲ 94 ಎಪಿಸೋಡ್ ತನಕ ಪೂಜಾ ಪ್ರೆಗ್ನೆಂಟ್ ಇದ್ದಿದ್ದು ನೋಡಿರಿ. ಆದ್ರೆ 95ನೇ ಎಪಿಸೋಡು ನಾನು ಎಷ್ಟು ಮಟ್ಟಿಗೆ ಮುಂದಕ್ಕೆ ತೊಗೊಂಡೀನಿ ಅಂತಂದ್ರೆ, ಆ ಪೂಜಾಗ ಮಗು ಹುಟ್ಟಿ ಆ ಮಗು ದೊಡ್ಡದಾಗಿ ಸ್ಕೂಲ್ ಅಂದರೆ SSLC ಬರೋವರೆಗೂ ನಾನು ಕತೆನ ಮುಂದಕ್ಕೆ ತೊಗೊಂಡಾಗತ್ತೀನಿ ರೀ. ಆಲ್ರೆಡಿ ಸ್ವಲ್ಪ ಕತೆಲಿ ಚೇಂಜಸ್ ಇರಲಿ, ಕಂಟಿನ್ಯೂ ಹೇಳ್ಕೊಂಡು ಹೋದ್ರೆ ಸರಿ ಇರಲ್ಲ ಅಂಥೇಳಿ ನಾನು ಕತೆನ ಭಾಳ ಮುಂದಕ್ಕೆ ತೊಗೊಂಡು ಹೋಗೀನಿ ರೀ. ಸೊ ಪ್ರಮೀಳನ ಮಕ್ಕಳು ದೊಡ್ಡವರ ಕಾಲೇಜ್ಗೆ ಹೋಗ್ತಿರ್ತಾರೆ, ಪೂಜಾನ ಅಣ್ಣನ ಮಕ್ಕಳು ದೊಡ್ಡವರ ಕಾಲೇಜ್ಗೆ ಹೋಗ್ತಿರ್ತಾರೆ. ಇನ್ನು ಪೂಜಾಗೆ ಯಾವ ಮಗು ಹುಟ್ಟ್ಯದ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೆ ಇದ್ದೇ ಇರ್ತದೆ. ಸೊ ಅದಕ್ಕೆ ನೀವು ಕತೆನ ಕಂಪ್ಲೀಟ್ ಆಗಿ ನೋಡಲೇಬೇಕು. ಸೊ ಕತೆನ ನಾನು ಪೂಜಾನ ಮಗು ಹುಟ್ಟಿ ಆ ಮಗು SSLC ಓದ್ತಾ ಇರ್ತದೆ ಅಲ್ಲಿವರೆಗೂ ನಾನು ಮುಂದಕ್ಕೆ ಹಾಕೀನಿ ರೀ. ಸೊ ಈ ಕತೆ ಇವಾಗ ಅಲ್ಲಿನಿಂದ ಸ್ಟಾರ್ಟ್ ಆಗ್ತದೆ ರೀ. ಸೊ ದಯವಿಟ್ಟು ನೋಡಿರಿ, ಕತೆ ಭಾಳ ಚಲೋ ಅದ, ಮುಂದಕ್ಕೆ ಭಾಳ ಟ್ವಿಸ್ಟ್ ಅದ, ಭಾಳ ಇಷ್ಟ. ನೀವು ಇಂಟ್ರೆಸ್ಟಿಂದ ನೋಡ್ತೀರಿ, ನಿಮ್ಗೆ ಇಷ್ಟ ಆಗ್ತದಂತನೂ ಅಂದ್ಕೊಂಡೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ನೋಡಿರಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ಲಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿರಿ. ಬರೀ ಕತೆ ಸ್ಟಾರ್ಟ್ ಮಾಡಮಂತ. ಯಾಕೆ ಹಿಂಗೆ ಮುಖ ಸಪ್ಪಗೆ ಮಾಡ್ಕೊಂಡು ಕುಂತಾರ? ಏನು ಚಿಂತೆ ಮಾಡ್ಲಾಗತ್ತಾರ ಏನೋ, ಒಂದೇ ಹೇಳಲ್ಲ ಬಿಡಲ್ಲ. ಏನ್ರಿ ಏನಾಯ್ತು? ಯಾಕೆ ಹಿಂಗೆ ಸುಮ್ಮ ಕುಂತೀರಿ? ಏನು ಚಿಂತೆ ಮಾಡ್ಕೊತ ಕುಂತೀರಿ? ನನ್ನ ಮುಂದೆ ಹೇಳ್ರಿ. ಹಿಂಗೆ ಒಬ್ಬರೇ ಹಿಂಗೆ ಚಿಂತೆ ಮಾಡ್ಕೊತ ಕುಂತೀರಿ ಹೆಂಗದು? ಏನಿಲ್ಲ ಬಿಡು ಗೌರಿ, ಚಿಂತೆ ಮಾಡ್ಲಕ್ಕ ಏನದ, ಏನು ಉಳ್ದದ ಅಂತ ಹೇಳಿ ಚಿಂತೆ ಮಾಡಲಿ. ಏನಿಲ್ಲ ಬಿಡು, ಚಿಂತೆ ಏನು ಮಾಡ್ಲಕತ್ತಿಲ್ಲ, ಸುಮ್ಮ ಹಾಗೆ ಕುಂತಿದ್ದ. ನೀವು ನನಗೇನು ಹೇಳಿಲ್ಲ ಅಂತಂದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡ್ರೇನು? ಪ್ರಮೀಳನ ಮನೆಗೆ ಹ್ಯಾಂಗೆ ಹೋಗಬೇಕು, ಮಗಳ ಮನೆಗೆ ಹ್ಯಾಂಗೆ ಉಳಿಬೇಕು ಅಂಥೇಳಿ ವಿಚಾರ ಮಾಡ್ಲಾಕತ್ತೀರಿ, ಹೌದಿಲ್ರಿ? ನಂಗೆ ಗೊತ್ತಾಗಲ್ಲ ಅಂದ್ಕೊಂಡ್ರೇನ? ಇದೇ ವಿಚಾರ ಮಾಡ್ಲಾಕತ್ತೀರಿಲ್ಲ, ಮಗಳು ಹಳೆಯನ ಮನೆಗೆ ಹೋಗಿ ಹ್ಯಾಂಗೆ ಉಳಿಬೇಕಂತೇಳಿ? ಹೌದು ಗೌರಿ, ಅದೇ ವಿಚಾರ ಮಾಡ್ಲಾಕತ್ತಿದ್ದ. ಇದ್ದಿದ್ದೆಲ್ಲ ಆಸ್ತಿ ಮಗಳ ಹೆಸ್ರಿಗೆ ಬರ್ದು ತಪ್ಪು ಮಾಡಿಬಿಟ್ಟೆವು ಗೌರಿ. ನಾವು ಸ್ವಲ್ಪ ವಿಚಾರ ಮಾಡಬೇಕಿತ್ತು, ದುಡುಕ್ ಬಿಟ್ಟೇವೇನೋ ಅನ್ಸ್ಲಾಗತ್ತದ ನನಗೆ. ಯಾಕಂತಂದ್ರೆ ಬಿಡು, ಆಕಿ ನನ್ನ ಮಗಳಿಗೇನಲ್ಲಿ ಅತ್ತಿ ಮಾವನ ಕಾಟ ಇಲ್ಲ, ಏನಿಲ್ಲ. ಗಂಡ ಹೆಂಡತಿ ಇಬ್ಬರು ಆಯ್ತು, 2 ಮಕ್ಕಳು. ಮಗಳಂತೂ ಕೊಟ್ಟು ಮನೆಗೆ ಹೋಗ್ತಾಳ. ಆದ್ರೆ ಮಗ ಇರ್ತಾನಲ್ಲ, ಮುಂದೆ ಆಕಿಗೆ ಸೊಸಿ ಬರಕಿ, ಸೊಸಿ ಮಕ್ಕಳು ಮೊಮ್ಮಕ್ಕಳು ಅಂದ್ಕೊಂಡು ಅವ್ರದ್ದು ಒಂದು ಕುಟುಂಬ ಆಗ್ಬಿಡ್ತದ. ನಾಳೆಗೆ ನಮ್ಗೆ ಕಡಿತನ ಕೂಡ್ಬಿದ್ದ ಕಾಲಕ್ಕೆ ಚಂದ ನೋಡ್ಕೋತಾರಂತ್ಯ. ಎಲ್ಲಕ್ಕ ಒಂದೊಂದು ರೂಪಾಯಿಗೆ ಅವ್ರಿಗೆ ಕೈ ಚಾಚ ಪರಿಸ್ಥಿತಿ ಬಂತಂದ್ರೆ ನಾವು ಭಾಳ ತಪ್ಪು ಮಾಡಿಬಿಟ್ಟೆವು ಅಂತ ಅನ್ಸಲ್ಲ ನಿನಗೆ? ಈಗೆಲ್ಲ ಕೊಟ್ಟು ಈಗ ನಾಳೆಗೆ ನಮ್ಗೆ ಅಲ್ಲಿಗೆ ಬಾ ಅಂತ ಹೇಳಾಳಿ, ಕರ್ಲ್ಯಾಕ ಬರ್ತೀನಿ, ನೀವು ತಯಾರಾಗಿರ್ರಿ, ಅಲ್ಲೇ ಇರಟ್ರಿ ಅಂತ ಹೇಳಾಳ. ನಮಗೊಂದು ಕ್ವಾಣಿ ಕೊಡ್ತೀನಿ, ಅದು ಇದು ಎಲ್ಲ ಹೇಳಾಳಿ. ಇಲ್ಲಂತೆಲ್ಲ ಮಗಳೇನೋ ಚಂದ ನೋಡ್ಕೋತಾಳ, ಹಳೇನೋ ಏನು ಅಂಥವಲ್ಲ, ಚಂದ ನೋಡ್ಕೋತಾನ. ಆದ್ರೆ ಮುಂದೆ ಬಂದಿದ್ದ ಸೊಸಿ, ಆಕಿಗೂ ಸೊಸಿ ಬರಕಿ, ಮುಂದೆ ಅವ್ರದವ್ರ ಜೀವನ ಅವರಿಗೆ ವಜ್ಜಾಗಿರ್ತದ. ನಮ್ಮ ಮುದುಕಿಗೆ ಯಾರು ನೋಡ್ಕೋತಾರೆ ಹೇಳು? ನಾಳೆಗೆ ನಾವು ಒಂದೊಂದು ಅನ್ನದ ಅಗಳಿಗೂ ವಜ್ಜಾಗ್ಬಿಡ್ತೇವೆ ಅನ್ಸ್ಲಾಗತ್ತದ ಗೌರಿ. ನಂಗೆ ಯಾಕೇನೋ ಒಂದು ತಟಕರ ನಾವು ಏನಾರ ಒಂದಿಟ್ಟು ಆಸ್ತಿ ಇಟ್ಕೊಂಬೋದಿತ್ತು, ಚೂರುಪಾರು. ಸುಮ್ಮನೆ ನಾಳೆಗೆ ಈ ಮನೀರ ಇಟ್ಕೊಂಡ್ರು ಬರ್ತಿತ್ತು. ನಾವು ಈ ಮನಿ ಸಮೇತ ಅವರು ಅಲ್ಲಿ ರೊಕ್ಕ ಕಂಬಿದ್ದವ ಅಲ್ಲೇ ತೊಗೊಂಡ್ರು ಬರ್ತದೆ ದೊಡ್ಡದು. ಇಲ್ಲಿ ಏನು ಮಾಡ್ತೀರಿ ಬರೀ ಅಂಥೇಳಿ ಈ ಮನಿ ಸಮೇತ ಮಾರಿಸ್ಕೊಂಡು ರೊಕ್ಕ ತೊಗೊಂಡು ಆ ರೊಕ್ಕದಾಗ ಮನಿ ತೊಗೊಂಡ್ರು ಮಗಳು. ಈಗ ನಮಗೆ ಇಲ್ಲಿ ಇರ್ಲಿಕ್ಕೆ ಮನಿನೂ ಇಲ್ಲ, ಒಂದು ಬಿಟ್ಟು ಮಾಡುಳಕ್ಕೆ ಹೊಲನೂ ಇಲ್ಲ. ಹೊಲ ಏನೋ ಒಂದು 2-3 ಗುಂಟೆ ಇಟ್ಕೊಂಡಿನಿ ಬಿಡು, ಇಲ್ಲಂತಿಲ್ಲ. ಅದು ಮುಂದೆ ನಮಗೆ ಪರಿಸ್ಥಿತಿ ಹ್ಯಾಂಗೆ ಬರ್ತದೇನೋ ಅಂಥೇಳಿ ನಾನೇ ಸ್ವಲ್ಪ ಯಾರ ಮುಂದೆ ಹೇಳಾಡ್ದೆ ಒಂದು 3 ಗುಂಟೆ ಇಟ್ಕೊಂಡಿನಿ. ನಿನಗೂ ಹೇಳಿಲ್ಲ ನಾನು, ಗೊತ್ತೇನ? ಈಕಿ ಎಲ್ಲ ಹಿಂಗೆ ಮಾಡ್ಲಾಕತ್ತಾಳ, ಇರಲಿ ಅಂಥೇಳಿ, ಕಷ್ಟದ ಕಾಲಕ್ಕೆ ಆತದ ಅಂಥೇಳಿ ಒಂದು 3 ಗುಂಟೆ ಇಟ್ಕೊಂಡಿನಿ ಹೊಲ. ಯಾರಿಗೆ ಗೊತ್ತಿಲ್ಲ, ಮತ್ತು ಇದನ್ನು ಮಗಳಿಗೆ ಹೇಳಬೇಡ, ಅದನ್ನು ಬರ್ಸ್ಕೊಂಬಗಳ ಹೇಳಬೇಡ. ಏನು 3 ಗುಂಟೆ ಅದ, ಮತ್ತೀಗ ಎಲ್ಲ ಕೊಟ್ಟು ಹ್ಯಾಂಗಪ್ಪ ಅಂಥೇಳಿ ಅದಿಟ್ಟು ಇಟ್ಕೊಂಡಿದ್ದ.
ಅದೇ ವಿಚಾರ ಮಾಡ್ಲಾಕತ್ತೀನಿ ಮುಂದಿಂದ ಹ್ಯಾಂಗ ಅಂತೇಳಿ. ಆದ್ರೆ ಬೇರೆ ಅವರು ಪ್ಯಾಟೆಗೆ ಬೆಳೆದವ್ರ ಆಕಿನ ಮಕ್ಕಳು ಅದೆಲ್ಲ ನಮಗೆ ನೋಡಿದ್ರೆ ಒಂದೊಂದು ಥರ ಮಾಡ್ತಾವ. ಸಣ್ಣವಿದ್ದೀವು ಅಜ್ಜಿ ಅಜ್ಜಿ ಅಂತೇಳಿ ಮಾತಾಡೋದು ಜೀವ ಮಾಡೋದು ಮಾಡ್ತೀವಿ. ಈಗ ನಮಗೆ ನೋಡಿದ್ರೆ ಸಿಡಿಮಿಡಿ ಮಾಡ್ತಾವ. ಒಂಥರ ನಮ್ಮ ಬಟ್ಟಿಗೆ ಆಡ್ಕೊಂಬೋದು ಅದಕ್ಕೆ ಆಡ್ಕೊಂಬೋದು ಎಲ್ಲಕ್ಕ ಕೊಚ್ತಾವ. ಹ್ಯಾಂಗಪ್ಪ ಅಲ್ಲಿ ಹೋಗಿರೋದು ಅಂತ ವಿಚಾರ ಮಾಡ್ಲಾಕತ್ತೀನಿ ನಾನು. ನೀವು ಎಷ್ಟೇ ವಿಚಾರ ಮಾಡ್ಕೊತ ಕುಂತ್ರು ಮುಂದಾದ್ರೂ ನಾವು ನಮ್ಮ ಮಗಳ ಹೆಸರಿಗೆ ಬರಿಬೇಕಿತ್ತಿಲ್ಲ. ಮುಂದೆ ಬರೋದೇ ಈಗ ಬರ್ಕೊಟ್ಟಿವಿ ಅಷ್ಟೇ. ಯಾಕಷ್ಟು ಚಿಂತೆ ಮಾಡ್ಲಾಕತ್ತೀರಿ? ಹೈಂದಪ್ಪ ಹಳೆ ಮಗಳು ಮನೆಗೆ ಹ್ಯಾಂಗಿರ್ಬೇಕು ಅಂತ ಚಿಂತೆ ಮಾಡ್ಲಕ್ಕ ಅಲ್ಲೇನು ಬೀಗರ ಏನು ಬೀಗರ ನೆಂಟರು ಅವ್ರ ಮುಂದೆ ಹೋಗಿ ಹ್ಯಾಂಗಿರ್ಬೇಕು ಅನ್ನಕ್ಕೆ ಹಳೆಗ ಅಪ್ಪ ಇಲ್ಲ ಅವು ಇಲ್ಲ ಯಾರಿಲ್ಲ, ನಾವೇ ಈಗೆಲ್ಲ ಅಂತ ತಿಳ್ಕೊಂಡಾರವರು. ನೀವ್ಯಾಕಷ್ಟು ಚಿಂತೆ ಮಾಡ್ಕೋತ ಕೂಡ್ತೀರಿ? ಏನಿಲ್ಲ, ಸುಮ್ಮನೆ ನಡ್ರಿ, ಚಂದೇ ನೋಡ್ಕೋತಾರೆ. ಅವ್ರಿಗಾರ ಯಾರಾರ ಹೇಳ್ರಿ, ಮನ್ಯಾಗ ಹಿರಿಯರು ಇರಬೇಕು. ಮನೆಗೆ ಹಿರಿಯರು ಇದ್ದಿದ್ದೇ ಬೇರೆ ಆಯ್ತದ. ಚಲೋ ನೋಡ್ಕೊತಾ ತಗೋರಿ. ಇದ್ದಿದ್ದೆಲ್ಲ ಆಸ್ತಿ ಮಗಳಿಗೆ ಕೊಟ್ಟಿವಿ, ಮತ್ತೇನು ಮಂದಿಗೆ ನೋಡ್ಕೊತಾಳೇನು? ನಾವಿಬ್ಬರೇನು ವಜ್ಜತ್ತೇವೆನಕಿಗೆ ಚಲೋ ನೋಡ್ಕೊತಾಳೆ ನೋಡ್ರಿ. ಇನ್ನು ಆಕಿನ ಮಕ್ಕಳು ಪ್ಯಾಟೆಗೆ ಬೇಡ ದೊಡ್ಡ ಆಗಿವದಾವಲ್ಲ, ಹಾಗಾಗಿ ಅವಕ್ಕೆ ನಮಗೆ ನೋಡೋದು ಒಂಚೂರು ಸಿಡಿಮಿಡಿ ಮಾಡ್ತಾವೆ. ಹಳ್ಳಿನಪ್ಲೆ ಕಾಣಿಸ್ತೀವಲ್ಲ, ಹಳ್ಳಿದವ್ರಿಗತ್ಲೆ, ಹಾಗಾಗಿ ಹಂಗೆ ಮಾಡ್ತಾವೆ. ಹೋಗ್ಲಿ ಬಿಡ್ರಿ, ಅದೆಲ್ಲ ವಿಚಾರ ಮಾಡ್ಕೊತ ಕೂಡಬೇಡ್ರಿ. ಇದು ನಾ ಒಂಚೂರು ಜಲ್ಜಿ ಮನೆಗೆ ಹೋಗಿ ಬರ್ತೀನಿ. ಭಾಳ ವರ್ಷ ಆಯ್ತಕ್ಕಿಂದು ನಂದು ಗೆಳತನ ಮುರಿದು ಬಿದ್ದು. ಇನ್ನೀಗ ಊರಿಗೆ ಹೋದಂದ್ರೆ ಯಾವಾಗ ಬರ್ತೀನೋ ಎನ್ಸೋದೇನೋ, ಅದಕ್ಕೆ ಒಂಚೂರು ಮಾತ್ರ ಆಡಿ ಬರ್ತೀನಿ ರೀ. ಸುಮ್ಮ ಹೋಗೋ ಟೈಮಿಗೆ ಯಾಕೆ ಮಾರಿ ಖರಾಗ ಮಾಡ್ಕೊಂಡು ಹೋಗಲಿ, ಒಂಚೂರು ಮಾತಾಡಿ ಬರ್ತೀನಿ. ನಿಮ್ಗೆ ಏನಾರ ಬೇಕಿತ್ತಂದ್ರೆ ಹೇಳ್ರಿ, ಮಾಡ್ಕೊಟ್ಟು ಹೋಗ್ತೀನಂತ. ಇಲ್ಲಿಲ್ಲ, ಏನು ಬೇಡ. ಇದು ನೀ ಹೋಗ್ಬಾ, ಜಂಜನ್ ಮನೆಗೆ ಹೋಗ್ಲಾಗತ್ತಿದ್ದೇನು? ಹೋಗ್ಬಾ. ನಾನು ಒಂಚೂರು ಸಂಜೆಗೆ ಹಂಗೆ ಕಡಿಂದ ಬರೋ ಟೈಮಿಗೆ ಮಾತಾಡ್ಕೊಂಡು ಬರ್ತೀನಿ. ಖರೇನು ಭಾಳ ವರ್ಷ ಆಯ್ತು ನೀನು ಆಕಿನ ಜೊತೆ ಮಾತಾಡಿಲ್ಲ. ಅದು ಒಂದು ರೀತಿ ಈಗ ಹೇಳ್ತಾನೆ ಮುಡ್ದೆ ಬಿದ್ದದ್ ಬಿಡು. ಈಗೇನು ಮೊದ್ಲಿನ ಗತ್ಲೆ ಕೂಡಲ್ಲ. ಆದ್ರೂ ಎಲ್ಲೋ ಒಂದು ಕಡೆಗೆ ಆಕಿಗೆ ಮನ್ಸಿಗೆ ಸಮಾಧಾನ ಆಗ್ತದ. ಕಡೆಗೆ ಹೋಗೋ ಟೈಮಿಗೂ ನನಗೆ ಹೇಳಾರ್ದೆ ಹೋಗ್ಯಾಳ ಅಂತೇಳಿ ಮನಸ್ನಾಗ ಇರ್ತದ. ಹೇಳೋದ್ರ ಒಂಚೂರು ಸಮಾಧಾನ ಆಗ್ತದ. ಆಯ್ತು ತಗೋ, ಹೋಗ್ಬಾ. ತಗೋರಿ, ನಾ ಹೋಗಿ ಬರ್ತೀನಿ. ಇದು ಬಾಗಿಲದ ಹಾಕೊಂಡು ಮಕ್ಕೋರ್ ಜರ, ಸುಮ್ಮ ಅದೇ ವಿಚಾರ ಮಾಡ್ಕೊತ ಕೂಡ್ಬೇಡ್ರಿ. ಯಾರು ಏನೇ ಅಂದ್ರೂ ನಮ್ಮ ಮನೆ ನಮ್ಮೂರ ಬಿಟ್ಟು ಹೋಗೋದು ಭಾಳ ಕಷ್ಟ. ಜಲ್ಜಾ ಯಾರಿದ್ದೀರಿ? ಹೊಂಟಿನಿಂದರಿ. ಗೌರಕ್ಕ ಯಾವ ಸುಟ್ಟು ತೇವೈಕಿ ಇಷ್ಟು ವರ್ಷ ಆದಮೇಲೆ ಈಗ ನಮ್ಮ ಮನೆ ಬಾಗಿಲಿಗೆ ಬಂದಾಳ. ಮತ್ತೇನು ತಲೆಗಿಟ್ಕೊಂಡು ಬಂದಾಳೆ ವೈಕಿ? ತಡಿವ ಕೇಳಮ್ಮ. ಇದೇನಿವತ್ತ ಸಾವ್ಕಾರ ಮಂದಿ ಬಡ್ರ ಮನೆಗೆ ಬಂದಿರಲ್ಲ, ಏನು ದಾರಿ ತಪ್ಪಿಗಿನ ಬಂದಿರೇನು? ಜಲ್ಜಿ, ನಾನು ನನ್ನ ಗೆಳತಿಗೆ ನೋಡ್ಲಿಕ್ಕೆ ಬಂದೀನಿ. ನಾನು ಯಾವುದು ಸಿಟ್ಟ ದ್ವೇಷ ಮನಸ್ಸನ್ನೇ ತುಂಬ್ಕೊಂಡು ಬಂದಿಲ್ಲ. ಹಿಂದಿಂದ ಯಾವುದು ತಲೆಗೆ ಇಟ್ಕೊಂಡಂದ್ರೂ ನಾನು ಬಂದಿಲ್ಲ. ನೀನು ನಂಬರ ಬಿಡೋರ ಅದು ನಿನಗೆ ಬಿಟ್ಟಿದ್ದು. ನಾನು ಲಾಸ್ಟ್ ಟೈಮ್ ನನ್ನ ಗೆಳತಿ ಮುಖ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀನಿ. ನಾನು ಮತ್ತು ನನ್ನ ಗಂಡಿಬ್ಬರು ಪ್ರಮಿಳನ ಮನೆಗೆ ಹೋಗ್ಲಕತ್ತೀವಿ. ಇನ್ಮೇಲೆ ಅಲ್ಲೇ ಇರ್ತೀವಿ ಪ್ಯಾಟ್ಯಾಗ. ಈ ಊರಿಗೆ ಕಾಲಿಡಲ್ಲ. ಅದಕ್ಕೆ ಲಾಸ್ಟ್ ಟೈಮ್ ನಿಂಗೆ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಂದೀನಿ ಜಲ್ಜಿ. ಗೌರಕ್ಕ, ಖರೇನು ನೀನು ಎಲ್ಲ ಮರ್ತು ಬಂದಿದೆ ಅಂತಂದ್ರೆ ನಂಗೆ ಭಾಳ ಖುಷಿ. ಆದರೆ ಯಾವ್ದಾರ ಮನಸ್ಸಿನಾಗ ಇಟ್ಕೊಂಡು ಬಂದಿದೆ ಅಂತಂದ್ರೆ ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನನಗೆ ನೀ ನನ್ನ ಗೆಳತಿಯಾಗಿ ಬಂದಿದೆ ಅಂತಂದ್ರೆ ನನಗೆ ಭಾಳ ಖುಷಿ ಇದೆ ಏನು. ಆದ್ರೆ ಸಿಟ್ಟ ದ್ವೇಷ ಇಟ್ಕೊಂಡು ಬಂದಿದೆ ಅಂದ್ರೆ ಇಲ್ಲಿಂದ ಹೋಗ್ಬಿಡು ಜಲ್ಜಿ. ನನ್ನ ಮಗಳು ಪ್ರಮಿಳನ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನಾನು ಯಾವುದೂ ಸಿಟ್ಟ ದ್ವೇಷ ಇಟ್ಕೊಂಡು ಬಂದಿಲ್ಲ. ಈಗಾರ ನಂಬು. ಗೌರಕ್ಕ, ನಂಗೆ ಎಷ್ಟು ಖುಷಿ ಆಗ್ಲತ್ತದ ಗೊತ್ತೇನು? ನಂಬಿಕೆ ಆಗವಲ್ದು. ಇಷ್ಟು ವರ್ಷ ಆದ್ಮೇಲೆ ನನ್ನ ಗೆಳತಿ ಎಲ್ಲ ಮರೆತು ನನಗೆ ನೆನೆಸ್ಕೊಂಡು ಬಂದಾಳಲ್ಲ, ನನಗಷ್ಟೇ ಸಾಕು. ಖುಷಿ ಆಯ್ತು ನನಗೆ. ಗೌರಕ್ಕ, ಬಾ ಒಳಗೆ ಬಾ. ಎಷ್ಟು ಹೊರಗೆ ನಿಂದಿರ್ತಿ? ನಡಿ, ನಿನಗೆ ಇಷ್ಟ ಆಗಿದ್ದು ಸಿಹಿ ಮಾಡ್ತೀನಿ. ಹಾಗೆ ಮಾತಾಡ್ಕೋತ ಕೂಡ ಮತ್ತೆ ನಡಿ ಒಳಗೆ ಬಾ. ಇಲ್ಲಿಲ್ಲ, ಒಳಗೇನು ಬೇಡ. ಒಳಗೆ ಸುಮ್ಮನೆ ಶೆಕಿ ಭಾಳ ಅದಾವ, ಬೇಡ. ಇಲ್ಲೇ ಕೂಡಂಬ, ಇಲ್ಲೇ ಸ್ವಲ್ಪ ತಂಪು ಗಾಳಿ ಇದೆ, ಇಲ್ಲೇ ಕೂಡಂಬ. ಮತ್ತೆಲ್ಲಿ ಒಳಗೆ ಅದೇನು ಸಿಹಿ ಅದೇನು ಬೇಡ. ಮತ್ತು ನಾಳೆಗೆ ಹಂಗೆ ನೋಡ್ರಿ ಬರ್ತದ. ಈಗೇನು ಬೇಡ. ಈಗ ನೀ ಮಾತಾಡಿದ್ರೆ ನನಗೆ ಅದೇ ಖುಷಿ ಆಗ್ತದೆ ಗೊತ್ತೇನು? ಸಿಹಿ ಅದೇನು ಬೇಡ. ಬಾ ಕೂಡ್ಬಾ. ಪ್ರಕಾಶ್, ಯಾಕೆ ಇದ್ದಕ್ಕಿದ್ದಂಗೆ ಇದು ಊರು ಬಿಟ್ಟು ಹೋಗ್ಬೇಕಲ್ಲತ್ತೀರಿ ನೀವು? ಅದು ಮನೆ ಹೊಲ ಇಷ್ಟೆಲ್ಲ ಬಿಟ್ಟು ಆ ಪ್ಯಾಟಿ ಮೇಲೆ ಹ್ಯಾಂಗೆ ಇರ್ತೀರಿ ಅವ ನೀವು? ನಿಮಗಲ್ಲೆಲ್ಲ ಸರಿ ಹೋಗಲ್ಲ ಬಿಡು ಗೌರಕ್ಕ. ಸುಮ್ಮ ಪ್ರಮೇಳನೇ ಇಲ್ಲೇ ಇದ್ದಳು, ಆಕಿಗೆ ರೂಢ ಆದಂಗೆ ಆಗಿತ್ತು ಇಲ್ಲಿರೋದು. ಸುಮ್ಮ ಆಕಿನ ಗಂಡಿಗೆ ಇಲ್ಲೇ ಇರು ಅಂತ ಹೇಳಬೇಕಿಲ್ಲ ನೀವು?
ನೀವು ಸುಮ್ಮನೆ ಅಲ್ಲಿಗೆ ಹೋಗ್ಲಾಗತ್ತೀರಿ. ಈಗ ಇದು ಹೊಲ ಮನಿಯದೆಲ್ಲ ಯಾರಿಗಾರ ನೋಡ್ಕೊರ ಅಂತ ಹೇಳಿರೇನು? ಮತ್ತೆ ಎಲ್ಲಿಂದ ಮನಿ ಹೊಲ ಜಲ್ಸಿ? ಏನಿಲ್ಲ, ಮನಿನೂ ಇಲ್ಲ ಹೊಲನೂ ಇಲ್ಲ, ಎಲ್ಲ ಮಗಳ ಹೆಸರಿಗೆ ಬರ್ದಿದ್ದೇವೆ ನೋಡು. ಹಿಂದೆ ಯಾರೂ ಇಲ್ಲ, ಮುಂದೆ ಯಾರೂ ಇಲ್ಲ ನಮ್ಗೆ. ಮತ್ತು ಯಾವತ್ತಾದ್ರೆ ಆಕಿನ ಹೆಸರಿಗೆ ಬರೆಯದ, ಹಾಗಾಗಿ ಆಕಿಗೆ ಬರ್ದು ಕೊಟ್ಟೆವು ನೋಡು. ಆಕಿ ಏನು ಮಾಡ್ಯಾಳ, ನಮಗೆ ಇಲ್ಲಿ ಹಳ್ಳಿದಾಗ ಇರೋಕೆ ಆಗಲ್ಲ ಅಂಥೇಳಿ ಅವ್ರು ಯಾರೋ ಪರಿಚಯದವ್ರು ಅಂತವ, ಅವ್ರಿಗೆ ಹಳ್ಳಿದಾಗ ಇರೋದು ಭಾಳ ಇಷ್ಟ ಐತಂತ. ಈಕಿಗೆ ಮನಿ ನೋಡು ಅಂತ ಬೆನ್ನು ಬಿದ್ದಿರಂತ. ಅದಕ್ಕೆ ಬೇರೆ ಕಡೆಗೆ ಎಲ್ಲಿ ಮನಿ ನೋಡ್ಕೊತ ಕೂಡ್ಲಿ, ಮತ್ತು ನಮ್ಮದೇ ತೊಗೋರಿ, ಮತ್ತು ನಮ್ಮ ಅವ್ವ ಅಪ್ಪ ಇಬ್ಬರೇ ಇರ್ತಾರೆ, ಅವ್ರಿಗೆ ಇಲ್ಲಿ ಕರೆಸ್ಕೊತೀವಿ ನಾವು ಪ್ಯಾಟಿ ಮೇಲೆ, ಮತ್ತು ನೀವು ಅಲ್ಲಿ ಇರ್ರಿ, ಮತ್ತು ಅದು ಏನು ರೊಕ್ಕ ಅದ ಅದು ಎಲ್ಲ ನಾ ಇಲ್ಲಿ ಪ್ಯಾಟೆನ ಮನೆ ತೊಗೋತೀನಿ ಅಂತ ಹೇಳಿ ಆಕಿ ಅವರಿಗೆಲ್ಲ ಬರ್ದು ಕೊಟ್ಟಾಳವ. ಹೊಲ ಮನಿ ಎಲ್ಲ ಅವರೇ ತೊಗೊಂಡಾರ ನೋಡು. ಇಷ್ಟು ಕೂಡಿಸೇ ತೊಗೊಂಡು ಬಿಟ್ಟಾರ ಒಂದು ರೇಟಿಗೆ. ಈಗ ಬಂದಿವ್ ರೊಕ್ಕ ಎಲ್ಲ ಇಲ್ಲಿ ಪ್ಯಾಟಿ ಮೇಲಿನ ಮನೆಗೆ ಹಾಕಿಬಿಟ್ಟ. ಅದಕ್ಕೆ ಮತ್ತೀಗ ಮನಿನೇ ಇಲ್ಲಿಗೆ ನಮಗೆ ಇರ್ಲಕ್ಕ, ಮತ್ತೆ ಎಲ್ಲಿ ಇರ್ತಿ? ಅದಕ್ಕೆ ನೀವಿಬ್ಬರೇ ಇಲ್ಲಿ ಯಾಕೆ ಇರ್ತೀರಿ ಹಳ್ಳ್ಯಾಗ? ನಡ್ರಿ, ಮತ್ತು ದೊಡ್ಡ ಮನ್ಯಾಗ ನಾವು ಇಷ್ಟೇ ಇದ್ದೇನು ಮಾಡಮ್ಮಿ, ನೀವು ಬರ್ರಿ, ಮನ್ಯಾಗ ಒಬ್ಬರು ಹಿರಿಯರು ಇದ್ದಂಗೆ ಆಗ್ತದ. ನಮ್ಗೆ ಅತ್ತಿ ಇಲ್ಲ ಮಾವಿಲ್ಲ, ನಡ್ರಿ ಅಂಥೇಳಿ ನಮ್ಮ ಮಳೆನೂ ಅಂದನು, ಮತ್ತು ನಮ್ಮ ಮಗಳು ಅಂದಳು. ಅದಕ್ಕೆ ಮತ್ತೇನು ಮಾಡಮ್ಮಿ, ಅದಕ್ಕೆ ಹೋಗ್ರಾಯ್ತು ಅಂಥೇಳಿ ತಯಾರಾಗಿವವ. ನಾಳೆಗೆ ಬರ್ತೀನಿ ಅಂದಾರ ಇಬ್ಬರು ಹಳೆ ಮಗಳು. ಅದಕ್ಕೆ ಅವ್ರ ಸಂಗಟ ಹೋಗ್ಬೇಕು ನೋಡು. ಹೌದಾ ಚಲ್ಚಕ್ಕ? ಅಂದ್ರೆ ಈಗೆಲ್ಲ ಆಸ್ತಿ ನೀನು ಮಗಳಿಗೆ ಬರ್ದ್ಯಾ? ಅದು ಹೆಂಗೆ ಚಲ್ಚಕ್ಕ? ಮತ್ತು ಇವರು ಪೂಜಂದು ತವ್ರ ಮನೆಯವರು ಅವ್ರು ಕೇಳಲ್ದೇ ಇರ್ತಾರೇನು ಬೀಗರು? ಮತ್ತು ನಮ್ಮ ಮಗಳಿಗೆ ಏಟಾರ ಕೊಡ್ರಿ ಮಾಡ್ರಿ ಅಂತೇಳಿ ನಾಳೆಗೆ ಅವರು ಕೋರ್ಟಿಗೆ ಹೋದ್ರು ಅಂತಂದ್ರೆ ಇಷ್ಟಕ್ಕೂ ಆಕಿಂದ ಸಹಿ ಎಲ್ಲ ಬೇಕಾತಿತ್ತೇನೋ ಅಲ್ಲ ಮುಂದೆ? ಅದು ಹೆಂಗೆ? ಏನು ಮಾತಾಡ್ಕೊಂಡ್ರೇನು? ಮತ್ತು ಇದೇವು ಅವ್ರ ಅಪ್ಪಗ ಅವ್ವಗ ಅಣ್ಣಗ ಎಲ್ಲರಿಗೂ ಕೇಳ್ದೆವು. ಎಲ್ಲರೂ ಪರ್ಮಿಷನ್ ಕೊಟ್ಟಿದ ಮೇಲೆ ನನ್ನ ಮಗಳ ಹೆಸರಿಗೆ ಬರ್ದೀನಿ. ಇಷ್ಟಕ್ಕೂ ಒಂದು ಗಂಡು ಮಗುರ ಹುಟ್ಟಿತು ಅಂತಂದ್ರೆ ನಾನು ಒಂದು ಅರ್ಧ ಆಸ್ತಿರ ಅದ್ರ ಹೆಸರಿಗೆ ಬರೀತಿದ್ದ. ಆದ್ರೆ ಗಂಡು ಮಗು ಹುಟ್ಟಿಲ್ಲಕ್ಕಿಗಿ, ಅದು ಹೆಣ್ಪೋರಿ ಹುಟ್ಟ್ಯದಂತ, ಹೆಣ್ಣು ಹುಡುಗಿ ಹುಟ್ಟ್ಯದಂತಂದ್ರು. ಮತ್ತು ಹೆಣ್ಣು ಹುಡುಗಿ ಹುಟ್ಟಿದ ಮೇಲೆ ಎಲ್ಲ ಅದು ನಾಳೆ ಕೊಟ್ಟು ಮನೆಗೆ ಹೋಗೋದು, ಅದ್ರ ಹೆಸ್ರಿಗೆ ನಾಯಕ ಬರೀಲಕ್ಕೆ ಹೋಗ್ಲಿ. ಅದಕ್ಕೆ ಮತ್ತೆ ಹೇಳ್ದೇವು ಅವ್ರಿಗೆ ಹಿಂಗೆ ಅಂತೇಳಿ. ಅದಕ್ಕೆ ಅವ್ರು ಅಂದರು, ನಿಮ್ದು ₹1 ಬಿಡಿಗಾಸು ಬೇಡ, ಗಂಡು ಮಗು ಹುಟ್ಟೋರ್ನು ನಾವು ಆಸ್ತಿ ಕೇಳಕ್ಕೆ ಬರ್ತಿದ್ದಿಲ್ಲ, ನಿಮ್ಮ ಮನೆ ಉತ್ಸಾಹ ಬರೀನೇ ಬೇಡ, ನಮಗೇನು ಬೇಡ, ನಮ್ಮ ತಂಗಿಗೆ ಹೆಂಗೆ ನೋಡ್ಕೋಬೇಕು ನಮಗೆ ಗೊತ್ತದ, ನಮ್ಮ ತಂಗಿ ಮಗಳಿಗೆ ಎಲ್ಲ ನಾವು ನೋಡ್ಕೋತೇವು, ಬೇಕು ಬೇಡ ಎಲ್ಲ ನಾವು ಮಾಡ್ತೇವೆ, ನೀವು ಒಟ್ಟು ಈ ಕಡೆಯಿಂದ ವಿಚಾರ ಮಾಡಬೇಡ್ರಿ, ನಿಮಗೇನು ಮಾಡೋದ ಯಾರಿಗೆ ಕೊಡೋದ ಕೊಟ್ಕೋರಿ ಅಂತ ಅಂದರು. ಮೂರ್ತಿ ಬಿದ್ದಂಗೆ ಸಂಬಂಧ ಎಲ್ಲಿ ಜೋಡಿಸ್ಕೋತ ಕುಂಡ್ರತಿ. ಅದು ಏನೋ ಗಂಡು ಮಗು ಹುಟ್ಟಿತ್ತು ಅಂತಂದ್ರೆ, ಹೌದಪ್ಪ ನಮ್ಮ ವಂಶದ್ವಾರ ಹುಟ್ಟ್ಯಾನ, ಒಂದು ಹೆಸರು ಹೇಳ್ಕೊಳಕ್ಕದ, ನಮ್ಮ ವಂಶದ ಕುಡಿ ಒಂದದ ಅಂಥೇಳಿ ಅಂದ್ಕೊಂಡು ನಾವು ಸಮಾಧಾನ ಇರ್ಬೋದಿತ್ತು. ಆದರೆ ಹುಡುಗಿ ಹುಟ್ಟ್ಯದಂತ ಏನು ಮಾಡ್ತಿ ತಗೊಂಡು. ಅದಕ್ಕೆ ನಾವು ನಮ್ಮ ಮಗಳ ಹೆಸರಿಗೆ ಬರ್ದೆವು, ಎಲ್ಲ ಕೇಳಿ ಮಾಡಿನೇ ಬರ್ತಿದ್ದೆವು. ಅದನ್ನು ಅಂತೀನಿ. ಮತ್ತು ನಾಳೆಗೆ ಹುಡುಗಿದು ಲಗ್ನಕ್ಕೆ ಅದಕ್ಕೆ ಇದಕ್ಕೆ ಕೈ ಹಚ್ಚರಿ ಮಾಡ್ರಿ ಅಂದ್ರೆ ನಾವು ₹1 ಕೊಡೋರಲ್ಲ, ಏನಾರ ಬೇಕಾಗಿತ್ತಂದ್ರೆ ಈಗ ಕೇಳಿ ತೊಗೋರಿ ಅಂತೇಳಿ ಅಂದೆವು. ಬೇಡ, ನಿಮ್ದು ಏನು ಬೇಡೇ ಬೇಡ ಅಂತೇಳಿ ಅಂದ್ಬಿಟ್ರು ಅವರು. ಅದಕ್ಕೆ ಬಿಟ್ಟಿವಿ ನಾವು. ಅವರಿಗೆ ಅಷ್ಟು ದಿಮ್ಮಕ್ಕದ ಅಂದ್ರೆ ನಾವ್ಯಾಕೆ ಮ್ಯಾಲೆ ಬಿದ್ದು ಕೊಡ್ಲಿಕ್ಕೆ ಹೋಗಮ್ಮಿ? ಏನಿಲ್ಲ, ಕೊಡೋದಿಲ್ಲ ಬಿಡೋದಿಲ್ಲ ಅಂಥೇಳಿ ಬಡ ನನ್ನ ಮಗಳ ಹೆಸರಿಗೆ ಬರ್ದೀವಿ ನೋಡು. ಈಗ ನಾಳೆಗೆ ಹೋಗ್ಬೇಕವ ಊರಿಗೆ. ಇನ್ನೇನು ಈ ಊರಿಗೆ ಬರಲ್ಲ ನಾವು, ಅಲ್ಲೇ ಇರ್ತೀವಿ ಪ್ಯಾಟೆಗೆ. ಹೌದಾ ಚಲ್ಚಕ್ಕ? ಇಷ್ಟೆಲ್ಲ ಆಯ್ತಾ? ನಂಗೆ ಗೊತ್ತಿಲ್ಲವ. ಯಾಕಂದ್ರೆ ಊರಾಗೂ ಯಾರಿಗೂ ಕಿವಿ ಮೇಲೆ ಬಿದ್ದಿಲ್ಲ ಬಿಡು. ಹಂಗೆ ಏನಾರ ಕಿವಿ ಮೇಲೆ ಬಿದ್ದಿತ್ತಂದ್ರೆ ಹೇಳೋರು ಯಾರಾರ, ಹಿಂಗೆ ಆಸ್ತಿ ಎಲ್ಲ ಮಗಳಿಗೆ ಬರ್ತಾರ ಮಾಡ್ಯಾರ ಅಂಥೇಳಿ. ಯಾರು ಏನೂ ಅಂದಿಲ್ಲ. ಇವೆಲ್ಲ ಕೋರ್ಟು ಕಚೇರಿಲ್ಲ ಒಳಗಿಂದೊಳಗೆ ಆಗಿರ್ತಾವಲ್ಲ, ಗೊತ್ತಾಗಲ್ಲ ಅಷ್ಟು, ಹಾಗಾಗಿ ಗೊತ್ತಾಗಿಲ್ಲ. ಅಂದ್ರೆ ಈಗೇನು ನಾಳೆಗೆ ಹೋಗ್ಬೇಕೇನು? ನಾಳೆಗೆ ಬರ್ತೀನಿ ಅಂದಾರ ಹಳೆಯ ಮಗಳು ಕರೀಲಕ್ಕ. ಅದಕ್ಕೆ ಹೋಗ್ಬೇಕವ, ನಾಳೆಗೆ ಹೋಗ್ತೀವಿ. ಆಯ್ತು, ಮುಗೀತು. ಮತ್ತೆ ಯಾವಾಗ ಬರ್ತೀವೋ ಏನು ಸುತ್ತೇವು. ಹಾಗೆ ಫೋನ್ ಅದು ಹಚ್ಚುತ್ತಾ ಇರು ಜಲ್ಜಿ. ಏನೋ ಹಿಂದಕ್ಕೆ ಅದೇನೋ ಕೆಟ್ಟಗಳಿಗೆ ಏನೋ ಆಯಿತು. ಈಗ ಅದೇ ಮನಸ್ಸಿನಾಗ ಇಟ್ಕೋಬೇಡವ. ಇರ್ಲಿಕ್ಕೆ ಒಬ್ಬಾಕಿನೇ ಗೆಳ್ತಿ, ನನಗೆ ಜೀವದ ಗೆಳ್ತಿ ನೀನೇ. ಅದಕ್ಕೆ ಫೋನ್ ಅದು ಹಚ್ತಾ ಇರು. ಏನು ಮತ್ತು ಇದೇ ಸಿಟ್ಟಿಟ್ಕೋಬೇಡ ಮನಸ್ಸಿನಾಗ. ಏನು ನಾ ಎಲ್ಲ ಮರ್ತೇನೆ, ನಿನ್ನ ಬಾಗಿಲಿಗೆ ಬಂದೀನಿ, ಎಲ್ಲ ಮರೆತು ನಿನ್ನ ಬಾಗಿಲಿಗೆ ಬಂದೀನಿ. ನೀನು ಫೋನ್ ಅದು ಹಚ್ಕೋತಿರು. ಮತ್ತು ಹೇಳಕತ್ತೀನಿ ನಾನು, ಅದೇ ಸಿಟ್ಟು ಸಾಧಿಸ್ಬೇಡ. ಇಟ್ಟೆ ತಿಳ್ಕೊಂಡಿದ್ದೇನೆ ನೀನು ನನಗೆ? ಅಟ್ಟೆಲ್ಲ ಸಿಟ್ಟಿತ್ತಂದ್ರೆ ಎದುರು ಬೈ ತಿರ್ಸ್ಕೊತೀನಿ ನಾನು. ಅದು ಬಿಟ್ಟು ಹಿಂಗೆ ಕುಂತು ಮಾತಾಡ್ಕೊತ ಕೂಡ್ತೀನಿ ನಾನು ನಿನ್ನ ಜೊತೆ? ಏನಿಲ್ಲ ತಗೋ, ಸಿಟ್ಟಿಲ್ಲ ಏನಿಲ್ಲ, ಎಲ್ಲ ಕರಗಿ ಹೋಯ್ತು. ಗೆಳತೇನ ಅಂದ್ಬೇಳಕ್ಕೆ ಒಂದು ಮಾತು ಬರ್ತದ, ಹೋಗ್ತದ, ಮುಗಿತದ, ಅಲ್ಲಿಗೆ ಬಿಟ್ಟು ಹಾಕೀಗ. ಈಗೇನು ಹಿಂಗೆ ಮಾತಾಡ್ಕೊತ ಕೂಡ್ತೇನೋ ನೀನು? ಮತ್ತು ಈಗ ಮನೆಗೆ ಹೋಗ್ತೀನಿ ಅಂತ ನಿಂದಿರ್ತಿ. ಬಾ, ಒಂದಿಟ್ಟು ಪಾಯಸ ಅದು ಮಾಡ್ತೀನಿ ಚಂದ. ಗಸಗಸಿ ಪಾಯಸ ನಿಂಗೆ ಇಷ್ಟ ಅಲ್ಲ, ಗಸಗಸಿ ಪಾಯಸ ಮಾಡ್ತೀನಿ, ಕುಡಿದು ಮಾಡಿ ಹೋಗಟ್ಟಿ. ಮತ್ತೀಗ ನಾಳೆ ಬೇರೆ ಊರಿಗೆ ಹೋಗ್ತೀನಿ ಅಂತ ಅಲ್ಲತ್ತಿದವ. ಮತ್ತೆ ಯಾವಾಗ ಬರ್ತೋ ಏನು ಸುದ್ದೇನೋ. ಬಾ ಗೌರಕ್ಕ, ಹಂಗೆ ಮಾಡಬೇಡ ನೋಡಂಗೆ, ಮತ್ತು ಮನ್ಸಿಗೆ ಭಾಳ ಬೇಜಾರಾಗ್ಬಿಡ್ತದೆ. ಬಾ ನಡಿ, ಒಳಗೆ ನಡಿ, ಗಸಗಸಿ ಪಾಯಸ ಮಾಡ್ತೀನಿ ಚಂದ, ಕುಡ್ದು ಹಣ್ಣಿಗೆ ಬೀಟ್ ತೊಗೊಂಡು ಹೋಗಟ್ಟಿ. ಹಣ್ಣಿಗೂ ಭಾಳ ಇಷ್ಟ. ನಡಿವಾ, ಬಾ ಮನೆಗೆ ಬಾ. ಗಸಗಸಿ ಪಾಯಸ ಮಾಡ್ತೀಯಾ?
ಆಯ್ತು ನಡಿವ ನಿನ್ನ ಕೈ ನಿಂತ ಕುಡಿಲಾರ್ದು ಭಾಳ ವರ್ಷ ಆಯಿತು. ಆಯ್ತು ನಡಿ ಮಾಡಿ ಕುಡ್ದೆ ಒಂದಿಟ್ಟು ನಿಮ್ಮ ಅಣ್ಣಗಿಟ್ಟು ತೊಗೊಂಡು ಹೋಗ್ತೀನಂತ ನಡಿ. ಮತ್ತೆ ಯಾವಾಗ ಬರ್ತೀನೋ ಎನ್ಸಿದ್ದೇವೋ ಮತ್ತೆ ನಿನ್ನ ಕೈ ನಿಂತ್ಕೊ ಗಸಗಸಿ ಪಾಯಸಕ್ಕೆ ಬಡ್ದು ಆಡ್ಬೇಕಾಗ್ತದೆ ಅಷ್ಟು ವರ್ಷ ಕಾಯ್ಕೊಂಡು. ಅದಕ್ಕೆ ಕುಡ್ದು ಹೋಗ್ತೀನಿ. ಹೋಗೋ ಟೈಮಿಗೆ ಒಂದು ನೆನಪರ ಇರ್ತದೆ ನನಗೆ ಹೇಳ್ತಿ ಗಸಗಸಿ ಪಾಯಸ ಕೊಟ್ಟಿವಳು ಅಂತೇಳಿ. ನಡಿವ ಮಾಡಟಿ ನಿಂದ್ರ ಗೌರಕ್ಕ. ಭಾಳ ದಿನ ಆದ್ಮೇಲೆ ನಮ್ಮ ವೀಕ್ಷಕರೆಲ್ಲ ನಮ್ಮದು ಕತೆ ನೋಡ್ಲಕತ್ತಾರ. ಅವ್ರಿಗೆ ಒಂಚೂರು ಮಾತಾಡ್ಸಮ್. ನೋಡಿದ್ರಲ್ರಿ ನಾನು ನನ್ನ ಗೆಳತಿ ಮತ್ತು ಒಂದಾಗಿವಿ. ಎಲ್ಲ ಸಿಟ್ಟು ದ್ವೇಷ ಜಗಳ ಮರೆತು ಒಂದಾಗಿವಿ. ಆದ್ರೆ ನನ್ನ ಗೆಳತಿ ಮತ್ತು ನಾಳೆಗೆ ಪ್ಯಾಟಿ ಸೇರ್ತಾಳ. ಆದ್ರೂ ನಾವಿಬ್ಬರು ಫೋನ್ಯಾಗ ಅದು ಮಾತಾಡ್ಕೊತಾ ಇರ್ತೀವಿ. ನಮ್ಮ ಗೆಳತನ ಕಂಟಿನ್ಯೂ ಆಗ್ತದ್ರಿ. ಈ ಕತೆ ಅಂತರೂ ಭಾಳ ಚಲೋ ಅದ. ಪ್ಯಾಟಿಗೆ ಹೋದ್ವಳಕ ನನ್ನ ಗೆಳತಿ ಜೀವನ ಏನೇನು ಆಗ್ತದ ಏನೇನಿಲ್ಲ, ಸೊಸಿಗೆ ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ದು ನಮ್ಮ ಗೆಳತಿ ಜೀವನ ಚಂದ ಇರ್ತದ ಹೆಂಗೆ ಇರ್ತದ ಅಂಥೇಳಿ ನೋಡೋದು ಮರಿಬೇಡ್ರಿ. ಕತೆ ಇನ್ನು ಭಾಳ ಚಲೋ ಅದ. ಸಪೋರ್ಟ್ ಮಾಡ್ತಾ ಬರ್ರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಲ್ರಿ ಅಷ್ಟು ಕತೆ ಹಾಕ್ಲಕ್ಕ ನಮಗೂ ಒಂದು ಇಂಟ್ರೆಸ್ಟ್ ಬರ್ತದ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಬೇಣಿನ ನಿತ್ಯ ನೋವಿನ ಕತೆ ಭಾಳ ಇಷ್ಟಪಟ್ಟು ನೋಡ್ತೀರಿ, ಭಾಳ ಸಪೋರ್ಟ್ ಮಾಡ್ತೀರಿ ಅಂಥೇಳಿ ಈ ಕತೆ ಮತ್ತೆ ಕಂಟಿನ್ಯೂ ಮಾಡ್ಲಕತ್ತೀವ್ರಿ. ದಯವಿಟ್ಟು ಸಪೋರ್ಟ್ ಮಾಡ್ತಾ ಇರ್ರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿವರೆಗೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಸೋ ಮಚ್. ಈ ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.